ಇಲ್ಲಿ ಒಂದು ಚಿಕ್ಕ ಗುಹೆಯನ್ನು ನಾವು ನೋಡ್ಬೋದು. ತುಂಬ ತೆಳ್ಳಗಿರೋ ಅಥವಾ ಸಣ್ಣಗಿರೋ ದೇಹದವರು ಇಲ್ಲಿ ಹೋಗಿ ಈ ಕಡೆಯಿಂದ ಹೋಗಿ ಈ ಸೈಡಿಂದ ಬರ್ಬೋದು. ನಾವೀಗ ಇರುವಂಥ ಜಾಗ ರಾಮನಗರ ಜಿಲ್ಲೆಯ ರಾಮದೇವರ ಬೆಟ್ಟದ ಮೇಲ್ಭಾಗ. ನಮಗಿಲ್ಲಿ 360 ಡಿಗ್ರಿ ವ್ಯೂ ಸಿಗುತ್ತೆ. ಭಾಳ ಸುಂದರವಾದಂಥ ಪರಿಸರವನ್ನು ನಾವು ಇಲ್ಲಿಂದ ನೋಡ್ಬೋದು. ಒಳ್ಳೆಯ ತಂಗಾಳಿ ಇದೆ. ಸ್ನೇಹಿತರೆ, ಇದು 1973ರಲ್ಲಿ ಪ್ರಸಿದ್ಧ ಚಿತ್ರ, ಬಾಲಿವುಡ್ನ ಹಿಂದಿಯ ಪ್ರಸಿದ್ಧ ಚಲನಚಿತ್ರ ಶೋಲೆ ಚಿತ್ರೀಕರಣ ಆದಂಥ ಒಂದು ರಾಮದೇವರ ಬೆಟ್ಟ. ಅಲ್ಲಿ ಮೇಲ್ಗಡೆ ಏನು ಶೀಟ್ ಕಾಣ್ತಾ ಇದೆ, ಅಲ್ಲೇ ಮೇಲ್ಗಡೆ ಗಬ್ಬರ್ ಸಿಂಗ್ ಅಬ್ಬರಿಸಿದ ಜಾಗ. ಸ್ನೇಹಿತರೆ, ಇದು ಪಟ್ಟಾಭಿರಾಮ ದೇವಸ್ಥಾನದ ಎದುರಿಗಿರುವ ಕಲ್ಯಾಣಿ. ಇದನ್ನು ಧನುಷ್ಕೋಟಿ ತೀರ್ಥ ಅಂತಲೂ ಕರೀತಾರೆ. ಸ್ನೇಹಿತರೆ, ಬಾಲಿವುಡ್ನ ಎವರ್ಗ್ರೀನ್ ಹಿಟ್ ಮೂವಿ, ಬ್ಲಾಕ್ ಬಸ್ಟರ್ ಮೂವಿ ಆದಂಥ ಶೋಲೆ ಚಿತ್ರದ ಚಿತ್ರೀಕರಣ ಸಹ ಇದೇ ಒಂದು ಬೆಟ್ಟದಲ್ಲಿ, ಅಂದರೆ ಈಗ ರಾಮದೇವರ ಬೆಟ್ಟ ಅಂತ ಏನು ನಾವೀಗ ಇದ್ದೀವಿ, ಇದೇ ಒಂದು ಬೆಟ್ಟದಲ್ಲಿ ಚಿತ್ರೀಕರಣ ಆಗಿದೆ. ಇದೇ ಒಂದು ಬೆಟ್ಟಗಳಲ್ಲೇ ಶೋಲೆ ಚಿತ್ರದ ಚಿತ್ರೀಕರಣ ಸಹ ಆಗಿದ್ದು. ಸ್ನೇಹಿತರೆ, ಇದು ಶ್ರೀ ಪಟ್ಟಾಭಿರಾಮ ದೇವಸ್ಥಾನದ ಎದುರುಗಡೆ ಇರುವಂಥ ಒಂದು ಕಲ್ಯಾಣಿ. ಇಲ್ಲಿ ನಾವು ಸ್ಥಳೀಯರಲ್ಲಿ ಕೇಳಿದ ಒಂದು ಕಥೆಯನ್ನು ನಿಮ್ಮೊಂದಿಗೆ ಹಂಚ್ಕೋತೇನೆ. ಅದೇನೆಂದರೆ, ವನವಾಸದಲ್ಲಿ ರಾಮ ಲಕ್ಷ್ಮಣ ಸೀತೆ ಇದ್ದಂಥ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣ ಹೊರಗಡೆ ಹೋಗಿರ್ತಾರೆ. ಆವಾಗ ಸೀತಾಮಾತೆ ಒಬ್ಬರೇ ಇಲ್ಲಿ ಸ್ನಾನ ಮಾಡ್ತಿರ್ತಾರೆ ಒಂದು ಟೈಮಲ್ಲಿ. ಆಗ ಈ ಒಂದು ಕಲ್ಯಾಣಿ ಅಥವಾ ಧನುಷ್ಕೋಡಿಯಲ್ಲಿ ಸ್ನಾನ ಮಾಡುವಾಗ ಇಲ್ಲಿ ನಮ್ಮ ಹಿಂದುಗಡೆ ಕಾಣುತ್ತಿರುವಂತಹ ಬೆಟ್ಟದಲ್ಲಿ 7 ಜನ ಋಷಿಗಳು ಈ ಸ್ನಾನ ಮಾಡ್ತಿರುವಂಥದ್ದನ್ನು ನೋಡಿಬಿಡ್ತಾರೆ. ಆಗ ಸೀತಾಮಾತೆ ಶಾಪ ಕೊಟ್ಟಿರೋದ್ರಿಂದ ಅವರು ಅಲ್ಲೇ ಬಂಡೆಕಲ್ಲು ಹಾಕ್ತಾರೆ ಅನ್ನೋದು ಒಂದು ಕತೆ. ಅದರ ಒಂದು ಗುರುತಾಗಿಯೇ ಇಲ್ಲಿ ನಾವು 7 ಬಂಡೆಕಲ್ಲುಗಳನ್ನು ನೋಡ್ಬೋದು. ಇದನ್ನು ಸಪ್ತರ್ಷಿ ಬಂಡೆ ಅಥವಾ ಸಪ್ತರ್ಷಿ ಬೆಟ್ಟ ಅಂತ ಕರೀತಾರೆ. ಇದು ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಶ್ರೀ ಮಹಾಗಣಪತಿ ಹಾಗೆ ನಾಗರ ಮಂಟಪ ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ಇದು
ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಇದು ಭಾನುವಾರ ಮಾತ್ರ ಓಪನ್ ಇರುತ್ತೆ, ಬೇರೆ ದಿನ ಕ್ಲೋಸ್ ಇರುತ್ತೆ ಈ ಒಂದು ದೇವಾಲಯ. ಇಲ್ಲಿ ಏನಂದರೆ ಶ್ರೀರಾಮ ವನವಾಸದಲ್ಲಿದ್ದಾಗ ಪ್ರತಿಷ್ಠಾಪಿತ ಲಿಂಗ ರಾಮೇಶ್ವರ ಅಂತ ಒಂದು ಪ್ರತೀತಿ. ಇದು ರಾಮೇಶ್ವರ ಸ್ವಾಮಿ ಕಾಣಿಸ್ತಾ ಇಲ್ಲ. ನೀವು ಈ ದೇವರ ದರ್ಶನ ಪಡಿಬೇಕಂದ್ರೆ ಭಾನುವಾರ ಬರಬೇಕು. ರಾಮನಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವ ಲಿಂಗ ಇದು. ಸ್ನೇಹಿತರೆ, ಇದು ಶ್ರೀ ರಾಮದೇವರ ಬೆಟ್ಟ, ರಾಮನಗರ ಜಿಲ್ಲೆಯಲ್ಲಿರುವಂತಹ ರಾಮದೇವರ ಬೆಟ್ಟದಲ್ಲಿರುವಂತಹ ಸಪ್ತರ್ಷಿ ಬೆಟ್ಟಗಳಿವು. ಅಂದರೆ 7 ಋಷಿಗಳ ಒಂದು ದ್ಯೋತಕವಾಗಿ ಇವನ್ನ ಬೆಟ್ಟವನ್ನು ಗುರುತಿಸ್ತಾರೆ. 7 ಬೆಟ್ಟಗಳು ಅಥವಾ 7 ಬಂಡೆಗಳು ಇಲ್ಲಿ ನಾವು ಕಾಣ್ಬೋದು. ಅದರಲ್ಲಿ ಇಲ್ಲಿ ಒಂದು ಕೊನೆಯದಾಗಿ ಒಂದು ಚಿಕ್ಕ ಜಾಗ ಕಾಣಿಸ್ತಾ ಇದೆ, ಒಂದು ಪಟ್ಟೆ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಅವರು ವಾಸಿಸ್ತಿದ್ರು ಅಂತ ಹೇಳಲಾಗುವಂಥ ಒಂದು ಜಾಗ ಅಲ್ಲಿದೆ. ಅಲ್ಲಿ ನೀರು ಸಹ ಇದೆ, ಹಾಗಾಗಿ ಈಗ ಕಾಡು ಪ್ರಾಣಿಗಳು ಸಹ ಅಲ್ಲೆಲ್ಲ ಓಡಾಡುತ್ತೆ. ಬಟ್ ಈಗ ಅಲ್ಲಿ ಹೋಗೋದು ತುಂಬ ಕಷ್ಟ, ದುರ್ಗಮ ಪ್ರದೇಶ ಆಗಿರೋದ್ರಿಂದ ಸಾಮಾನ್ಯವಾಗಿ ಹೋಗೋಕ್ಕೆ ಅಲ್ಲಿ ಆಗೋದಿಲ್ಲ. ಸಪ್ತಋಷಿಗಳ ಬೆಟ್ಟ ಇದು. ಈ ಒಂದು ಸಪ್ತಋಷಿಗಳ ಬೆಟ್ಟದ ಕೆಳಭಾಗದಲ್ಲಿ ಕೆಂಪೇಗೌಡರ ಕಾಲದ ಒಂದು ಕೋಟೆ ಇತ್ತು, ಈಗ ಶಿಥಿಲಾವಸ್ಥೆ ಆಗಿದೆ. ಹಾಗೆ ಇಲ್ಲಿ 2 ಬಂಡೆಗಲ್ಲುಗಳು ಕಾಣ್ತಾ ಇದೆಯಲ್ಲ, ಇಲ್ಲಿ ಕೆಳಗೆ ಇರುವಂಥದ್ದೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ಸ್ವಲ್ಪ ಕೆಳಗಡೆ ಹೋದರೆ ಇಲ್ಲೊಂದು ಶೀಟ್ ಕಾಣ್ತಾ ಇದೆಯಲ್ಲ ನೀಲಿ ಕಲರ್ದು, ಅಲ್ಲಿ ರಾಮನ ಪಾದ ಇದೆ. ಅದು ಭಾಳ ದೂರ ನಡಿಬೇಕು, ಹಾಗಾಗಿ ನಾವಲ್ಲಿ ಹೋಗ್ತಾ ಇಲ್ಲ, ಯಾಕೆ ನಾವು ಬೆಟ್ಟದ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಕೆಳಭಾಗಕ್ಕೆ ಹೋದರೆ ನಮಗೆ ಈ ಒಂದು ಜಾಗ ಸಹ ನೋಡ್ಬೋದು. ನೀವು ಯಾವಾಗಾದ್ರೂ ಈ ಕಡೆ ಶ್ರೀರಾಮದೇವರ ಬೆಟ್ಟಕ್ಕೆ ಬಂದರೆ ತಪ್ಪದೆ ಆ ಒಂದು ಜಾಗವನ್ನು ನೋಡಿ. ರಾಮನಗರ ಜಿಲ್ಲೆಯಿರುವಂತಹ ಶ್ರೀರಾಮದೇವರ ಬೆಟ್ಟದ ಒಂದು ಮೇಲಿಂದ ಒಂದು ವಿಹಂಗಮ ನೋಟವನ್ನು ನೀವು ನೋಡ್ತಾ ಇದ್ದೀರಾ. ಈ ಒಂದು ಬೆಟ್ಟದಲ್ಲಿ ಚಿರತೆ, ಮುಳ್ಳಂದಿ, ಕಾಡಂದಿ, ಹಾಗೆ ಕರಡಿ ಮುಂತಾದ ಕಾಡು ಪ್ರಾಣಿಗಳು ಇರೋದರಿಂದ ಸಾಯಂಕಾಲ 5 ಗಂಟೆ ಮೇಲೆ ಇಲ್ಲಿ ಅಲೋವಿಲ್ಲ, ಹಾಗಾಗಿ ನಿಷೇಧ ಇದೆ ಇಲ್ಲಿ. ನೀವು ಈ ಜಾಗ ನೋಡಬೇಕಂದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಮಾತ್ರ ವಿಸಿಟ್ ಮಾಡ್ಬೋದು. ಹಾಗೆ ಇದು ಕೆಂಪೇಗೌಡರ ಕೋಟೆ, ಪುರಾತನವಾದಂಥ ಕೆಂಪೇಗೌಡರ ಕೋಟೆಯನ್ನು ನಾವು ಇಲ್ಲಿ ನೋಡ್ಬೋದು. ಇದು ರಾಮದೇವರ ಬೆಟ್ಟದ ಮೇಲ್ಭಾಗದಲ್ಲಿ ಪಟ್ಟಾಭಿರಾಮ ದೇವಸ್ಥಾನಕ್ಕಿಂತಲೂ ಮೇಲ್ಗಡೆ ಈ ಒಂದು ಕೋಟೆ ಇದೆ. ಸಪ್ತಋಷಿ ಬೆಟ್ಟದ ಮೇಲ್ಗಡೆ ನಾವು ನೋಡ್ಬೋದು ನಮ್ಮ ಕರ್ನಾಟಕದ ನಾಡಧ್ವಜ. ಇದು ಸುಗ್ರೀವ ದೇವರ ವಿಗ್ರಹ ಬಂಡೆಯಲ್ಲಿ ಕೆತ್ತಿದ್ದಾರೆ. ಹಾಗೆ ಇಲ್ಲಿ ಒಂದು ಚಿಕ್ಕ ಗುಹೆಯನ್ನು ನಾವು ನೋಡ್ಬೋದು. ತುಂಬ ತೆಳ್ಳಗಿರೋ ಅಥವಾ ಸಣ್ಣಗಿರೋ ದೇಹದವರು ಇಲ್ಲಿ ಹೋಗಿ ಈ ಕಡೆಯಿಂದ ಹೋಗಿ ಈ ಸೈಡಿಂದ ಬರ್ಬೋದು. ನೀವೇನೇ ತುಂಬ ತೆಳ್ಳಗಿದ್ರೆ ಈ ಒಂದು ಜಾಗದಲ್ಲಿ ಟ್ರೈ ಮಾಡಿ. ಚಾರಣ ಪ್ರಿಯರಿಗೆ ಈ ಜಾಗ ಅಂತೂ ಸಖತ್ ಖುಷಿ ಕೊಡುತ್ತೆ ನೋಡಿ. ಈ ಜಾಗ ಹತ್ತಬೇಕು ಅಂದರೆ ಸಖತ್ತು ಕಸರತ್ತಂತೂ ಮಾಡಬೇಕಾಗತ್ತೆ.
ಮೆಟ್ಲುಗಳು ನೋಡಿ ಹೇಗಿದೆ ಅಂತ. ಇಲ್ಲಿ ಹತ್ತಿ ನಾವು ಮೇಲೆ ಹೋಗ್ಬೋದು, ತುಂಬ ದೂರ ಏನಿಲ್ಲ, ಆದರೆ ಹೋಗೋ ದಾರಿ ಮಸ್ತ್ ಮಜಾ ಇದೆ. ಈ ಜಾಗ ಮಸ್ತ್ ಮಜಾ ಇದೆ, ಬನ್ನಿ ಮಿಸ್ ಮಾಡಬೇಡಿ. ರಾಮದೇವರ ಬೆಟ್ಟ, ರಾಮನಗರ. ನೀರಾವರಿ ಎಷ್ಟಲ್ಲಿದೆ? ಇದು ವರ್ಷಕ್ಕೊಂದ್ಸಲ ಬಂದು ಬೆಂಗಳೂರಿಂದ ಬಂದು ಟೆಸ್ಟ್ ಅವರೆಲ್ಲ ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ಹೌದಾ? ಇದು ಮಳೆ ನೀರಿದು. ಮಳೆ ನೀರು ಅಂದರೆ ಅವಾಗ ಕೆಂಪೇಗೌಡರು ಕುಡಿಯೋ ನೀರಕ್ಕೆ ಯೂಸ್ ಮಾಡ್ತಾಯಿದ್ರು. ಬಟ್ಟು ಅದಕ್ಕೆ ಇಲ್ಲಿ ಬಂದು ಕಟ್ಟೆ ಕಟ್ಟವ್ರು ನೋಡಿ, ಸಿಮೆಂಟು ಮಳ್ಳು ಇಟ್ಟೆ ಎಲ್ಲ ತಗೊಂಡು ಕಟ್ಟೆ ಕಟ್ಟಿ ಇಲ್ಲೇ ಯೂಸ್ ಮಾಡಿಕೊಂಡು ಇಲ್ಲೇ ಟೆಂಟ್ ಹಾಕ್ಕೊಂಡಿದ್ವಿ. ಇಲ್ಲೇ ಟೆಂಟ್ ಹಾಕ್ಕೊಂಡು ಕೆಲಸ ಮಾಡ್ಕೊಂಡಿದ್ವಿ. ಇಲ್ಲೊಂದೈತೆ, ಅಲ್ಲೊಂದೈತೆ, ಇದರಲ್ಲೇ ಒಂದೇ ಇದರಲ್ಲಿ ನೀರು ಇರೋದು. ಎರಡರಲ್ಲಿ ನೀರಿಲ್ಲ. ಇದು ಎಷ್ಟು ಆಳ ಇದೆಯಾ? ನಮಗಿಂತ ಇನ್ನೂ ಉದ್ದಾನೆ ಇರ್ತದೆ. ಒಂದು 7-8 ಅಡಿ ಇರ್ಬೋದಾ? ಅಲ್ಲಿ ಇದೇ ಜಾಗದಲ್ಲಿ ಜಾಸ್ತಿ. ಹಾಂ. ಓಕೆ, ಒಂದು 7-8 ಅಡಿ ಅಷ್ಟು ಅಂತ ಆಳ ಅಂತಿದೆ. ಮಳೆ ನೀರು ಇಲ್ಲಿ ಶೇಖರಣೆ ಆಗಿರುವಂಥದ್ದು. ಇದು ಭಾಳ ಹಳೆ ಕಾಲದ ಒಂದು. ನಾವೀಗ ಇರುವಂಥ ಜಾಗ ರಾಮನಗರ ಜಿಲ್ಲೆಯ ರಾಮದೇವರ ಬೆಟ್ಟದ ಮೇಲ್ಭಾಗ. ನಮಗಿಲ್ಲಿ 360 ಡಿಗ್ರಿ ವ್ಯೂ ಸಿಗುತ್ತೆ. ಭಾಳ ಸುಂದರವಾದಂಥ ಪರಿಸರವನ್ನು ನಾವು ಇಲ್ಲಿಂದ ನೋಡ್ಬೋದು. ಒಳ್ಳೆಯ ತಂಗಾಳಿ ಇದೆ. ಭಾಳ ಒಳ್ಳೆಯ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ನಾವು ಇನ್ನೊಂದು ಅಭಿನಂದಿಸಲೇಬೇಕಾದ ವಿಷಯ ಏನು ಅಂದರೆ, ಇದೊಂದು ಪ್ಲಾಸ್ಟಿಕ್ ಮುಕ್ತ ವಲಯ. ಈ ಒಂದು ರಾಮದೇವರ ಬೆಟ್ಟದಲ್ಲಿ ಅಲ್ಲೊಂದು ಶೀಟ್ ಕಾಣ್ತಾ ಇದೆ ನಿಮಗೆ. ಅದೇ ಜಾಗದಲ್ಲಿ ನಡೆದಿದ್ದು ಶೋಲೆ ಚಿತ್ರದ ಚಿತ್ರೀಕರಣ. ಅಲ್ಲೇ ಗಬ್ಬರ್ ಸಿಂಗ್ ಹಾಗೆ ಬಸಂತಿ ಡ್ಯಾನ್ಸ್ ಎಲ್ಲ ಮಾಡೋಂಥ ಜಾಗ ಇಲ್ಲಿದೆ ನೋಡಿ. ಆಗ ಮರಗಳು ಜಾಸ್ತಿ ಇರಲಿಲ್ಲ. ಈಗ ಸುಮಾರು ಒಂದು 50 ವರ್ಷದ ಹಿಂದೆ ಚಿತ್ರೀಕರಣ ಆಗಿತ್ತದು. 1973ನೇ ಇಸ್ವಿ ಅನ್ಕೋತೀನಿ. ಆಗ ನಡೆದ ಒಂದು ಚಿತ್ರೀಕರಣದ ಜಾಗ ಇದು. ಅಲ್ಲಿಂದ ಇಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದೆ, ರಸ್ತೆಗಳಾಗಿವೆ. ಬಟ್ ರಾಮನಗರ ಬೆಟ್ಟ ಮಾತ್ರ ಹಾಗೇ ಇದೆ ಅಚಲವಾಗಿ. ಇದು ಸಪ್ತಮುನಿಗಳ ಒಂದು ಬೆಟ್ಟ, ಸಪ್ತ ಋಷಿಗಳ ಬೆಟ್ಟ ಅಂತ ಹೇಳ್ತಾರಲ್ಲ ಅದು. ಇದು ಇಲ್ಲೂ ಕೂಡ ಹತ್ಬೋದು, ಬಟ್ ಬಹಳ ಕಷ್ಟ. ಬಟ್ ಹೋಗಿ ನೋಡಿ, ಅಲ್ಲಿ ನಮ್ಮ ನಾಡಧ್ವಜವನ್ನು ನೆಟ್ಟಿದ್ದಾರೆ ಸಾಹಸಿಗಳು. ಸಮುದ್ರ ಮಟ್ಟದಿಂದ ಸುಮಾರು 3000 ಅಡಿಗಳಷ್ಟು ಮೇಲೆ ನಾವಿದ್ದೀವಿ. ಇಲ್ಲೂ ಸಹ ನಾವು ನಮ್ಮ ಬಾವುಟವನ್ನು ನೋಡ್ಬೋದು. ಅಲ್ಲಿಂದ ಬಂದು ಇಲ್ಲಿಗೆ ಸ್ವಲ್ಪ ಎಚ್ಚರಿಕೆ ಹಾಗೂ ಧೈರ್ಯ ಇದ್ದರೆ ಆರಾಮಾಗಿ ಹೋಗ್ಬೋದು. ಸ್ನೇಹಿತರೆ, ಇದು 1973ರಲ್ಲಿ ಪ್ರಸಿದ್ಧ ಚಿತ್ರ, ಬಾಲಿವುಡ್ನ ಹಿಂದಿಯ ಪ್ರಸಿದ್ಧ ಚಲನಚಿತ್ರ ಶೋಲೆ ಚಿತ್ರೀಕರಣ ಆದಂಥ ಒಂದು ರಾಮದೇವರ ಬೆಟ್ಟ. ಅಲ್ಲಿ ಮೇಲ್ಗಡೆ ಏನು ಶೀಟ್ ಕಾಣ್ತಾ ಇದೆ, ಅಲ್ಲೇ ಮೇಲ್ಗಡೆ ಗಬ್ಬರ್ ಸಿಂಗ್ ಅಬ್ಬರಿಸಿದ ಜಾಗ. ಬಟ್ ಆಗ ಇಲ್ಲಿ ಜಾಸ್ತಿ ಮರಗಿಡಗಳು ಇರಲಿಲ್ಲ. ಈಗ ಒಂದು 50 ವರ್ಷ ಆಗಿರೋದ್ರಿಂದ ಇಲ್ಲಿ ಮರಗಿಡಗಳು ಜಾಸ್ತಿ ಬೆಳೆದಿದೆ. ಬಟ್ ಈ ಒಂದು ಜಾಗ ಇವತ್ತಿಗೂ ಸಹ ಇಲ್ಲಿಯವರಿಗೆ ಅಥವಾ ಎಲ್ಲ ಸಿನಿಮಾ ಪ್ರೇಮಿಗಳಿಗೆ ಒಂದು ಅವಿಸ್ಮರಣೀಯ ಅಂತಲೇ ಹೇಳ್ಬೋದು.
ಹಿಂದಿ ಮಂದಿ ಈ ಒಂದು ಜಾಗವನ್ನು ಪ್ರೀತಿಯಿಂದ ರಾಮಗಢ ಅಂತಲೇ ಕರೀತಾರೆ. ಇದು ನಮ್ಮ ರಾಮನಗರ ಜಿಲ್ಲೆಯ ರಾಮನಗರ ಬೆಟ್ಟ. ನಮ್ಮ ಬಸಂತಿ ಡ್ಯಾನ್ಸ್ ಮಾಡಿದ ಜಾಗ ಸಹ ಇದೇ ಒಂದು ಬೆಟ್ಟ. ಸುಮಾರು 150 ರಣಹದ್ದುಗಳು ಇದೆ. ಇದು ಶೋಲೆ ಚಿತ್ರೀಕರಣ ಆದಂತಹ ಬೆಟ್ಟ. ಬಟ್ ಈಗ ಸದ್ಯಕ್ಕೆ ಇಲ್ಲಿ ಯಾರಿಗೂ ಅಲೋ ಇಲ್ಲ. ಇಲ್ಲೇ ಬಸಂತಿ ಡ್ಯಾನ್ಸ್ ಮಾಡಿದ್ದು, ಇಲ್ಲೇ ಗಬ್ಬರ್ ಸಿಂಗ್ ಅಬ್ಬರಿಸಿದ್ದು. ಶೋಲೆ ಚಿತ್ರೀಕರಣ ಆದಂತಹ ಈ ಪ್ಲೇಸ್ ಈಗ ಜನರಿಗೆ ಅಲೋ ಇಲ್ಲ. ಕಾರಣ ಅಷ್ಟೇ, ಇದು ರಣಹದ್ದು ವನ್ಯಜೀವಿ ಧಾಮ ಆಗಿರೋದ್ರಿಂದ ಜನರಿಂದ ರಣಹದ್ದುಗಳಿಗೆ ಒಂದು ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಪ್ರವೇಶವನ್ನು ನಿಷೇಧಿಸಿದ್ದಾರೆ.